ನಮಸ್ಕಾರ. 10 ವರ್ಷಗಳ ಹಿಂದೆಯೇ ದರ್ಶನ್ ಪವಿತ್ರ ಮದುವೆ ಆಗಿದ್ರ? ಪವಿತ್ರ ಈ ಹಿಂದೆ ಹೇಳಿದ್ದೆಲ್ಲ ಸತ್ಯನಾ? ಇವರಿಬ್ಬರ ಬಂಧನ ಪವಿತ್ರನಾ? ಆರೋಪಿಗಳಿಗೆ ಶಿಕ್ಷೆ ಪ್ರಕಟ ಆಗೋ ಟೈಮಲ್ಲೇ ಫೋಟೋಗಳು ವೈರಲ್ ಆಗಿದ್ದು ಹೇಗೆ? ಇದೇ ಈ ಹೊತ್ತಿನ ವಿಶೇಷ. ಕಂಡಿದ್ದು ಕಾಣದ್ದು. ನಾನು ಚೈತ್ರ ವಿಶ್ವನಾಥ್. ಒಂದು ಕಡೆ ಕೋರ್ಟ್ನಲ್ಲಿ ಟ್ರಯಲ್, ಮತ್ತೊಂದು ಕಡೆ ಮದುವೆ ಆದಂತಿರೋ ಫೋಟೋಗಳು ವೈರಲ್. 10 ವರ್ಷಗಳ ಹಿಂದೆಯೇ ದರ್ಶನ್ ಪವಿತ್ರ ಮದುವೆ ಆಗಿದ್ರ? ಕೊಲೆ ಕೇಸು, ಜೈಲು, ದೋಷಾರೋಪ ಪಟ್ಟಿ ಸಲ್ಲಿಕೆ ಆಗುವ ಹೊತ್ತಲೇ ದರ್ಶನ್ ಪವಿತ್ರ ಫೋಟೋಗಳನ್ನ ವೈರಲ್ ಮಾಡಿದ್ದು ಯಾಕೆ? ಮದುವೆ ಫೋಟೋಗಳು ಅಂತ ರಿಲೀಸ್. ವಿಜಯಲಕ್ಷ್ಮಿ ರಿಯಾಕ್ಷನ್ ಏನು? ಕಾಲ ಬೇಗ ಸರಿಯೋದು ಮಾತ್ರ ಅಲ್ಲ, ಕಾಲ ಎಲ್ಲವನ್ನು ಬದಲಾಯಿಸಿಬಿಡುತ್ತೆ. ಒಂದು ಕಾಲದಲ್ಲಿ ದರ್ಶನ್ಗೆ ಪವಿತ್ರ ಗೌಡ ಎಲ್ಲ ಅನ್ನುವಂತೆ ಇತ್ತು. ಆದರೆ ಈಗ ಪವಿತ್ರ ಗೌಡ ಬಗ್ಗೆ ಯೋಚನೆ ಸಹ ಮಾಡದಂತಹ ಪರಿಸ್ಥಿತಿಯಲ್ಲಿ ಇಲ್ಲ ದಾಸ. ಇಬ್ಬರು ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇದ್ರೂ ನಾನ್ಯಾರೋ ನೀನ್ಯಾರೋ ಎನ್ನುವಂತಾಗಿದೆ. ಆದರೆ ಪರಿಸ್ಥಿತಿಗಳು ಏನೇ ಇದ್ರೂ, ಹೇಗೆ ಇದ್ರೂ, ಇಬ್ಬರ ನಡುವಿನ ಬಂಧನ ಮಾತ್ರ ಪವಿತ್ರ ಅನ್ನೋ ರೀತಿ ಈಗ ಕೆಲವೊಂದು ಫೋಟೋಗಳು ವೈರಲ್ ಆಗಿವೆ. ಹತ್ತು ವರ್ಷಗಳ ಹಿಂದೆಯೇ ದರ್ಶನ್ ಪವಿತ್ರ ಮದುವೆ. ಪವಿತ್ರ ಹೇಳಿದ್ದೆಲ್ಲ ಸತ್ಯನಾ? ಇವರಿಬ್ಬರ ಬಂಧನ ಪವಿತ್ರನಾ? ಶಿಕ್ಷೆ ಪ್ರಕಟ ಆಗೋ ಟೈಮಲ್ಲೇ ಫೋಟೋ ವೈರಲ್ ಮಾಡಿದ್ದಕ್ಕೆ? ನಮ್ಮದು ಪವಿತ್ರ ಬಂಧನ ಅಂತ ಪವಿತ್ರ ಗೌಡ ಎಂದೋ ಹೇಳಿದ್ರು. ಜೊತೆಯಲ್ಲಿ ಪೂಜೆ ಮಾಡ್ತಾ ಇರೋ ಫೋಟೋ ಶೇರ್ ಮಾಡಿ ಈ ಬಂಧಕ್ಕೆ 10 ವರ್ಷಗಳು ಅಂತ ಬರ್ಕೊಂಡಿದ್ರು. ಆದರೆ ಆಗ ದರ್ಶನ ಪತ್ನಿ ವಿಜಯಲಕ್ಷ್ಮಿ ಪವಿತ್ರ ವಿರುದ್ಧ ಸಿಡಿದು ನಿಂತಿದ್ರು. ನನ್ನ ಗಂಡನ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದು ಯಾಕೆ ಅಂತ ಕಿಡಿಕಾರಿದ್ರು. ಆದರೆ ರೇಣುಕಾಸ್ವಾಮಿ ಕೊಲೆಯ ನಂತರವೇ ದರ್ಶನ ಪವಿತ್ರ ಬಂಧನ ಎಂಥದ್ದು ಅನ್ನೋದು ಎಲ್ಲರಿಗೂ ಗೊತ್ತಾಗಿತ್ತು. ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ನಮಗೆ ಚಿಂತೆ ಇಲ್ಲ ಅಂತ ದರ್ಶನ ಪವಿತ್ರ ತಿರುಗಾಡ್ತಾ ಇದ್ರು. ದರ್ಶನ್ ಪವಿತ್ರ ಅವರನ್ನ ತಮ್ಮ ಸ್ನೇಹಿತರ ಬಳಿಯೆಲ್ಲ ನಿಮ್ಮ ಅತ್ತಿಗೆ ಅಂತಲೇ ಪರಿಚಯ ಮಾಡಿಕೊಡ್ತಾ ಇದ್ರಂತೆ. ಪವಿತ್ರ ಅಂತೂ ದರ್ಶನ್ ಅವರನ್ನ ಪತಿಯಾಗಿ ನೋಡಿದ್ದು. ಈಗಲೂ ಅವರು ದರ್ಶನ್ ಅವರೇ ತಮ್ಮ ಗಂಡ ಅನ್ನೋ ರೀತಿಯಲ್ಲಿ ನಡೆದುಕೊಳ್ತಾ ಇದ್ದಾರೆ. ಆದರೆ ದರ್ಶನ್ ಅಭಿಮಾನಿಗಳು ಮಾತ್ರ ಪವಿತ್ರಳ ಆ ಪ್ರೀತಿಯನ್ನ ಒಪ್ಪಿಕೊಂಡಿರಲಿಲ್ಲ. ಪವಿತ್ರಳಿಂದಲೇ ದರ್ಶನ್ಗೆ ಇಂತಹ ಸ್ಥಿತಿ ಬಂದಿದೆ ಅಂತ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಆದರೆ ಈಗ ದರ್ಶನ್ ಪವಿತ್ರ ಅವರ ಮತ್ತಷ್ಟು ಫೋಟೋಗಳು ವೈರಲ್ ಆಗಿದ್ದು ಇಬ್ಬರ ಮದುವೆ ಆಗಿದ್ರು ಅಂತ ಪ್ರಚಾರ ಮಾಡಲಾಗ್ತಾ ಇದೆ. ದರ್ಶನ್ ಪವಿತ್ರ ಮದುವೆ ಆಗಿದೆ ಅಂತ ಅವರ ಸ್ನೇಹಿತರು ಹೇಳ್ತಾರೆ. ಆದರೆ ಈ ವಿಚಾರವನ್ನ ದರ್ಶನ್ ಅಭಿಮಾನಿಗಳು ವಿಜಯಲಕ್ಷ್ಮಿ ಒಪ್ಪಿಕೊಳ್ಳಲ್ಲ. ಆದರೆ ಈವರೆಗೆ ದರ್ಶನ್ ಆಗಲಿ ಪವಿತ್ರ ಆಗಲಿ ನಮಗೆ ಮದುವೆ ಆಗಿಲ್ಲ, ನಾವು ಜಸ್ಟ್ ಫ್ರೆಂಡ್ಸ್ ಅಂತ ಎಲ್ಲೂ ಹೇಳಿಲ್ಲ. ಅವರು ಮಾನಸಿಕವಾಗಿ ಅದಾಗಲೇ ಒಪ್ಪಿಕೊಂಡಂತಿದೆ. ರೇಣುಕಾಸ್ವಾಮಿ ಕಿಡ್ನಾಪ್ ಕೊಲೆ ಪ್ರಕರಣದಲ್ಲೂ ದರ್ಶನ್ ಪವಿತ್ರಳನ್ನ ತನ್ನ ಹೆಂಡತಿ ಅಂತಲೇ ಉಲ್ಲೇಖಿಸಿದ್ರಂತೆ. ನನ್ನ ಹೆಂಡತಿಗೆ ಅಸಭ್ಯವಾಗಿ ಕಾಮೆಂಟ್ ಮಾಡಿದ್ದಕ್ಕೆ ಹಲ್ಲೆ ಮಾಡಲಾಯಿತು ಅಂತ ಹೇಳಿದ್ರಂತೆ. ಇನ್ನು ಪವಿತ್ರ ಅಂತೂ ಸಾಕಷ್ಟು ಸಂದರ್ಭಗಳಲ್ಲಿ ದರ್ಶನ್ ಅವರೇ ತಮ್ಮ ಪತಿ ಅಂತ ತೋರಿಸಿಕೊಳ್ಳೋ ಪ್ರಯತ್ನ ಮಾಡಿದ್ರು. ದರ್ಶನ್ ಜೊತೆ ಇದ್ದ ಫೋಟೋಗಳನ್ನ ಶೇರ್ ಮಾಡ್ತಾ ಇದ್ರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅಷ್ಟೆಲ್ಲ ರಾದ್ಧಾಂತ ಆದರೂ ಸಹ, ಜೈಲಿಗೆ ಹೋದ್ರೂ ಸಹ, ಬೇಲ್ ಮೇಲೆ ಆಚೆ ಬಂದಾಗ ದೇವಸ್ಥಾನದಲ್ಲಿ ಪೂಜೆ ಅರ್ಚನೆ ಮಾಡಿಸಿ ದರ್ಶನ್ ಹೆಸರನ್ನು ಪ್ರಸ್ತಾಪ ಮಾಡಿದ್ರು. ಕುಟುಂಬದವರ ಹೆಸರು ಹೇಳುವಾಗ ದರ್ಶನ್ ತಮ್ಮ ಕುಟುಂಬ ಅಂತ ಹೇಳಿದ್ರು. ಅಲ್ಲೇ ದರ್ಶನ್ ಮತ್ತು ಪವಿತ್ರ ಸಂಬಂಧ ಎಂಥದ್ದು ಅನ್ನೋದು ಎಲ್ಲರಿಗೂ ಗೊತ್ತಾಗಿತ್ತು. दर्शनामदेस्य देवदाधर दोषावृयात देवदात्री वज्रमणेश्वर स्वामी देवताय दर्शनामदेस्य देशन
ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿಗೆ ಹೋದ ನಂತರ ದರ್ಶನ್ ಸೈಲೆಂಟ್ ಆಗಿದ್ದಾರೆ. ಪವಿತ್ರ ವಿಚಾರದಲ್ಲಿ ಮೌನಕ್ಕೆ ಶರಣಾಗಿದ್ದಾರೆ. ಆದರೆ ಪವಿತ್ರ ಮಾತ್ರ ಸೈಲೆಂಟ್ ಆಗ್ತಾನೆ ಇಲ್ಲ. ಚಾನ್ಸ್ ಸಿಕ್ಕಾಗೆಲ್ಲ ದರ್ಶನ್ ಅವರು ನನ್ನವರು ಅಂತ ತೋರಿಸಿಕೊಳ್ಳೋ ಕೆಲಸ ಮಾಡ್ತಾರೆ. ಕೋರ್ಟಿನಲ್ಲಿ ವಿಚಾರಣೆಗೆ ಹಾಜರಾದಾಗಲೂ ಪವಿತ್ರ ದರ್ಶನ್ ಅವರನ್ನ ಬಿಡದೆ ಮಾತಾಡಿಸೋ ಪ್ರಯತ್ನ ಮಾಡಿದ್ರು. ಈಗ ಇದ್ದಕ್ಕಿದ್ದಂತೆ ದರ್ಶನ್ ಪವಿತ್ರ ಮದುವೆ ಆದಂತಿರೋ ಫೋಟೋಗಳು ವೈರಲ್ ಆಗ್ತಾ ಇದ್ದು, ಇದು ಸಹ ಪವಿತ್ರ ಗೌಡ ಕಡೆಯವರೇ ಮಾಡ್ತಾ ಇದ್ದಾರೆ. ಆ ಫೋಟೋಗಳು ಪವಿತ್ರ ಬಳಿ ಮಾತ್ರ ಇದ್ದಿದ್ದು, ಅವು ಆಚೆ ಬಂದಿದ್ದು ಹೇಗೆ ಅಂತ ದರ್ಶನ್ ಫ್ಯಾನ್ಸ್ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕೊರಳಲ್ಲಿ ಅರಿಶಿಣ ದಾರ, ದಾಸನಿಂದ ಪ್ರೀತಿಯ ಅಪ್ಪುಗೆ. ದಶಕದ ಹಿಂದೆಯೇ ಪವಿತ್ರಳನ್ನ ಮದುವೆಯಾಗಿದ್ದರ ದರ್ಶನ್ ಮತ್ತು ಪವಿತ್ರ ಗೌಡ ಜೊತೆಯಲ್ಲಿ ಇರೋ ಫೋಟೋಗಳು ಈಗ ವೈರಲ್ ಆಗಿವೆ. ಈ ಫೋಟೋಗಳನ್ನ ದರ್ಶನ್ ಮತ್ತು ಪವಿತ್ರ ಗೌಡ ಮದುವೆ ಆದಾಗ ತೆಗೆದ ಫೋಟೋಗಳು ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಆ ಫೋಟೋಗಳಲ್ಲಿ ದರ್ಶನ್ ಮತ್ತು ಪವಿತ್ರ ಇಬ್ಬರು ಥೇಟ್ ಮದುವೆ ಹೆಣ್ಣು ಗಂಡಿನ ರೀತಿಯಲ್ಲಿದ್ದಾರೆ. ದರ್ಶನ್ ಬಿಳಿ ಶರ್ಟ್ ಪಂಚೆ ಹಾಕಿಕೊಂಡ್ರೆ ಪವಿತ್ರ ರೇಷ್ಮೆ ಸೀರೆ ಉಟ್ಟು ಬಂಗಾರದ ಒಡವೆಗಳನ್ನು ಹಾಕಿಕೊಂಡಿದ್ದಾರೆ. ವೈರಲ್ ಆದ ಈ ಫೋಟೋದಲ್ಲಿ ದರ್ಶನ್ ಪವಿತ್ರಳನ್ನ ತಬ್ಬಿಕೊಂಡು ಥೇಟ್ ಮದುವೆ ಗಂಡಿನ ರೀತಿ ಫೋಸ್ ಕೊಟ್ಟಿದ್ದಾರೆ. ಬಿಳಿ ಬಟ್ಟೆ ಹಾಕಿಕೊಂಡು ಪೋಸ್ ಕೊಟ್ಟಿದ್ರೆ ವಿಶೇಷ ಏನೂ ಇರ್ತಾ ಇರಲಿಲ್ಲ. ಯಾವುದೋ ಹಬ್ಬಕ್ಕೋ ಪೂಜೆಗೋ ಆ ರೀತಿ ಫೋಟೋ ತೆಗೆಸ್ಕೊಂಡಿದ್ದಾರೆ ಅಂತ ಅನ್ಕೋತಾ ಇದ್ರು. ಆದರೆ ಈ ಫೋಟೋದಲ್ಲಿ ಪವಿತ್ರ ಗೌಡ ಕೊರಳಿನಲ್ಲಿ ಕಾಸಿನ ಸರ, ನಕ್ಲೆಸ್ ಜೊತೆಗೆ ಒಂದು ಅರಿಶಿಣ ದಾರ ಇದೆ. ಆ ಅರಿಶಿಣ ದಾರದಲ್ಲಿ ತಾಳಿ ಸಹ ಇದೆ. ಸಾಮಾನ್ಯವಾಗಿ ಅರಿಶಿಣ ದಾರ ಕಟ್ಟೋದು ಮದುವೆ ಆದಾಗ, ಹಾಗಾಗಿ ಮದುವೆ ಆದಾಗಲೇ ತೆಗೆದುಕೊಂಡಿರೋ ಫೋಟೋ ಅದು ಅಂತ ಹೇಳಲಾಗ್ತಾ ಇದೆ. ನೀವು ಫೋಟೋದಲ್ಲಿ ನೋಡಬಹುದು, ಪವಿತ್ರ ಗೌಡ ಕೊರಳಿನಲ್ಲಿ ಅರಿಶಿಣ ದಾರದ ತಾಳಿ ಕಾಣಿಸ್ತಾ ಇದ್ದು, ಅದನ್ನು ತೋರಿಸುವ ರೀತಿಯೇ ಪವಿತ್ರ ಸಹ ಕೈ ತಾಳಿಯ ಬಳಿ ಇಟ್ಟುಕೊಂಡು ಪೋಸ್ ಕೊಟ್ಟಿದ್ದಾರೆ. ಇಬ್ಬರ ಹಣೆಗೂ ಕುಂಕುಮ, ಅರಿಶಿಣ ದಾರದಲ್ಲಿ ಕರಿಮಣಿ, ತಾಳಿ ಎಲ್ಲವೂ ಇದೆ. ದೇವರ ಮುಂದೆ ನಿಂತು ಇಬ್ಬರು ಪೋಸ್ ಕೊಟ್ಟಿದ್ದು, ಅವರು ಮನೆಯಲ್ಲೇ ದೇವರ ಸಾಕ್ಷಿಯಾಗಿ ಮದುವೆಯಾಗಿದ್ದಾರೆ. ಆಗಲೇ ಒಟ್ಟಾಗಿ ಫೋಟೋಗಳನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮದುವೆ ಡ್ರೆಸ್ನಲ್ಲೇ ಸುಮಾರು ಫೋಟೋಗಳನ್ನು ತೆಗೆದುಕೊಂಡಿದ್ದು, ಇಬ್ಬರು ಜೊತೆಯಲ್ಲಿ ಖುಷಿಯಾಗಿದ್ದಾರೆ. ಬಿಳಿ ಬಟ್ಟೆಯಲ್ಲಿ ಜೊತೆಯಲ್ಲಿ ಇರೋ ಫೋಟೋಗಳು ಮಾತ್ರ ಅಲ್ಲ, ದರ್ಶನ್ ಪವಿತ್ರ ಮನೆಯಲ್ಲಿ ಜೊತೆಯಲ್ಲಿ ಒಟ್ಟಿಗೆ ಇದ್ದಾಗ ತೆಗೆದುಕೊಂಡಿರೋ ಫೋಟೋಗಳನ್ನು ವೈರಲ್ ಮಾಡಲಾಗಿದೆ. ಜೊತೆಗೆ ಫೋಟೋದಲ್ಲಿ ದರ್ಶನ್ ಕೈಗೆ ಪೆಟ್ಟು ಮಾಡಿಕೊಂಡು ಸೋಫಾ ಮೇಲೆ ಮಲಗಿದ್ರೆ ಪವಿತ್ರ ಅವರೇ ಊಟ ಹಾಕಿಕೊಂಡು ದರ್ಶನ್ಗೆ ತಿನ್ನಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಫೋಟೋಗಳು ದರ್ಶನ್ ಮತ್ತು ಪವಿತ್ರ ಎಷ್ಟೊಂದು ಅನ್ಯೋನ್ಯವಾಗಿದ್ರು ಅನ್ನೋದನ್ನ ತೋರಿಸುವ ರೀತಿ ಇದ್ದು, ಈಗ ದರ್ಶನ್ ಪವಿತ್ರ ಜೈಲಿನಲ್ಲಿ ಕಷ್ಟಪಡ್ತಾ ಇರೋ ಹೊತ್ತಿನಲ್ಲಿ ಆ ಫೋಟೋಗಳನ್ನು ವೈರಲ್ ಮಾಡಲಾಗಿದೆ. ಪವಿತ್ರ ಕಡೆಯವರಿಂದಲೇ ಫೋಟೋಗಳು ವೈರಲ್ ಆದವ. ಮತ್ತೆ ಸಿಡಿದೇಳ್ತಾರಾ ವಿಜಯಲಕ್ಷ್ಮಿ? ಡಿ ಫ್ಯಾನ್ಸ್ ರಿಯಾಕ್ಷನ್ ಏನು? ಈಗ ವೈರಲ್ ಆಗುತ್ತಿರೋ ಫೋಟೋಗಳು ದರ್ಶನ್ ಮತ್ತು ಪವಿತ್ರ ಪರ್ಸನಲ್ ಆಗಿ ತೆಗೆದುಕೊಂಡಿರೋ ಫೋಟೋಗಳು. ಅವು ಒಂದು ದರ್ಶನ್ ಬಳಿ ಇರಬೇಕು ಅಥವಾ ಪವಿತ್ರ ಬಳಿ ಇರಬೇಕು. ಅದನ್ನು ವೈರಲ್ ಮಾಡಿದರೆ ಇಬ್ಬರಲ್ಲಿ ಒಬ್ಬರೇ ವೈರಲ್ ಮಾಡಬೇಕು. ಸದ್ಯಕ್ಕೆ ದರ್ಶನ್ ಆ ಮೂಡ್ನಲ್ಲಿ ಇಲ್ಲ. ಯಾಕಾದರೂ ಈ ಕೇಸ್ನಲ್ಲಿ ಸಿಕ್ಕಿ ಹಾಕಿಕೊಂಡೋ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಹಾಸಿಗೆ ದಿಂಬು ಇಲ್ಲ, ಜೈಲಲ್ಲಿ ಹಿಂಸೆ ಕೊಡ್ತಾ ಇದ್ದಾರೆ ಅಂತ ಸೊರಗಿ ಹೋಗ್ತಾ ಇದ್ದಾರೆ. ಹೀಗಿರುವಾಗ ಪವಿತ್ರ ಜೊತೆಗಿನ ಫೋಟೋಗಳನ್ನು ವೈರಲ್ ಮಾಡಿಸೋ ಕೆಲಸಕ್ಕೆ ಹೋಗ್ತಾರಾ? ಖಂಡಿತ ಇಲ್ಲ.
ದರ್ಶನ್ ಅಥವಾ ದರ್ಶನ್ ಕಡೆಯವರು ಮಾಡಿಲ್ಲ ಅಂದ್ರೆ ಪವಿತ್ರ ಗೌಡ ಕಡೆಯವರೇ ಫೋಟೋಗಳನ್ನು ವೈರಲ್ ಮಾಡಿರಬೇಕು. ಪವಿತ್ರ ಗೌಡ ಈ ಹಿಂದೆಯೂ ಇಂತಹ ಕೆಲಸಗಳನ್ನು ಮಾಡಿದ್ರು. ದರ್ಶನ್ ಮತ್ತು ತಮ್ಮ ನಡುವಿನ ಸಂಬಂಧವನ್ನು ತೋರಿಸಿಕೊಳ್ಳಲು ಅವರು ಇಷ್ಟಪಡ್ತಾ ಇದ್ರು. ಅದಕ್ಕೆ ದರ್ಶನ್ ತನ್ನ ಜೊತೆ ಮಗಳ ಜೊತೆ ಇರೋ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು. ವಿಜಯಲಕ್ಷ್ಮಿ ತನ್ನ ಗಂಡನ ಫೋಟೋಗಳನ್ನು ಶೇರ್ ಮಾಡಬೇಡ ಅಂತ ಗಲಾಟೆ ಮಾಡಿದಾಗಲೂ ತಲೆ ಕೆಡಿಸಿಕೊಳ್ಳದೆ ಇನ್ನೂ ಜಾಸ್ತಿ ಮಾಡಿದ್ರು. ಹಾಗಾಗಿ ಈಗ ವೈರಲ್ ಆಗಿರೋ ಫೋಟೋಗಳು ಸಹ ಪವಿತ್ರ ಕಡೆಯಿಂದಲೇ ಆಚೆ ಬಂದಿರುತ್ತೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ನಮ್ಮ ಮದುವೆ ಆಗಿದೆ ಅಂತ ಪವಿತ್ರ ಗೌಡ ಹೇಳಿದ್ರು ಅಷ್ಟೇ ಯಾಕೆ, ದರ್ಶನ್ ಹೇಳಿದ್ರು ಅದನ್ನ ವಿಜಯಲಕ್ಷ್ಮಿ ಒಪ್ಪಿಕೊಳ್ಳೋದಕ್ಕೆ ತಯಾರಿಲ್ಲ. ಈ ಹಿಂದೆ ಪೊಲೀಸ್ ಅಧಿಕಾರಿ ಒಬ್ಬರು ಪವಿತ್ರ ಅವರನ್ನ ದರ್ಶನ್ ಎರಡನೇ ಪತ್ನಿ ಅಂತ ಉಲ್ಲೇಖಿಸಿದ್ರು. ಅದಕ್ಕೂ ಕೋಪ ಮಾಡಿಕೊಂಡಿದ್ದ ವಿಜಯಲಕ್ಷ್ಮಿ ಕೋರ್ಟಿಗೆ ಹೋಗಿದ್ರು. ದರ್ಶನ್ ಅವರಿಗೆ ನಾನೊಬ್ಬಳೇ ಪತ್ನಿ, ಬೇರೆಯವರು ಯಾರೂ ಸಹ ಪತ್ನಿ ಅಂತ ಹೇಳಿಕೊಳ್ಳುವಂತೆ ಇಲ್ಲ, ಪೊಲೀಸರು ಆ ರೀತಿ ಬರೆಯುವಂತೆ ಇಲ್ಲ ಅಂತ ಸ್ಟೇ ತರೋ ಕೆಲಸ ಮಾಡಿದ್ರು. ಆದರೆ ಈಗ ದರ್ಶನ್ ಮತ್ತು ಅರಿಶಿನ ದಾರದ ತಾಳಿಯ ಫೋಟೋಗಳು ವೈರಲ್ ಆಗಿವೆ. ನೋಡಿದವರೆಲ್ಲ ಇದು ಮದುವೆ ಆದಾಗ ತೆಗೆದ ಫೋಟೋಗಳೇ ಅಂತ ಹೇಳ್ತಾ ಇದ್ದಾರೆ. ಮದುವೆ ಸಂದರ್ಭದಲ್ಲಿ ಪವಿತ್ರ ಫೋಟೋಗಳನ್ನು ತೆಗೆದುಕೊಂಡಿದ್ದು ಅವು ಈಗ ಆಚೆ ಬಂದಿವೆ. ತಮ್ಮ ಸಂಬಂಧ ಅಧಿಕೃತ ಅಂತ ತೋರಿಸಲು ಪವಿತ್ರ ಅವರೇ ಈ ಫೋಟೋಗಳು ಆಚೆ ಬರುವಂತೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಜೈಲು ಸೇರಿ ಆಚೆ ಬಂದ ನಂತರ ಅವರನ್ನು ಸಾಕಷ್ಟು ಬದಲಾವಣೆ ಮಾಡಿದ್ದಾರೆ. ಮನೆ, ತೋಟ, ಸಿನಿಮಾ ಬಿಟ್ಟು ದರ್ಶನ್ ಬೇರೇನು ಯೋಚನೆ ಮಾಡದಂತೆ ವಿಜಯಲಕ್ಷ್ಮಿ ಮಾಡಿದ್ರು. ದರ್ಶನ್ ಜೈಲಲ್ಲಿ ಇದ್ದಾಗ ಅವರಿಗಾಗಿ ಗುಡಿ ಗೋಪುರಗಳನ್ನ ಸುತ್ತಿದ್ರು. ಅವರು ಇನ್ನಾದರೂ ಬದಲಾಗಲಿ ಅಂತ ಪ್ರಾರ್ಥಿಸಿದ್ರು. ಅದರ ಫಲವಾಗಿಯೋ ಏನೋ ಎಂಬಂತೆ ದರ್ಶನ್ ಸಹ ಸಾಕಷ್ಟು ಬದಲಾವಣೆಯಾಗಿದ್ರು. ಆದರೆ ಈಗ ಮತ್ತೆ ದರ್ಶನ್ ಬಗ್ಗೆ ಕೆಟ್ಟ ಅಭಿಪ್ರಾಯ ಮೂಡುವ ರೀತಿ ಫೋಟೋಗಳು ವೈರಲ್ ಆಗಿವೆ. ಇದರಿಂದ ವಿಜಯಲಕ್ಷ್ಮಿ ಮತ್ತೆ ಸಿಡಿದೇಳುವ ಸಾಧ್ಯತೆ ಇದೆಯಂತೆ. ವಿಜಯಲಕ್ಷ್ಮಿ ದರ್ಶನ್ ವಿಚಾರಕ್ಕೆ ಪವಿತ್ರ ಬಂದಾಗೆಲ್ಲ ತಮ್ಮ ಉಗ್ರ ರೂಪವನ್ನು ತೋರಿಸಿದ್ದಾರೆ. ಪವಿತ್ರ ಗೌಡ ಫೋಟೋ ಹಾಕಿದ್ದಕ್ಕೆ ಒಮ್ಮೆ ಯುದ್ಧ ಮಾಡಿದ್ರು. ಅಂಥದ್ರಲ್ಲಿ ಈಗ ಮದುವೆ ಆದ ರೀತಿಯಲ್ಲಿ ಇರೋ ಫೋಟೋಗಳನ್ನು ವೈರಲ್ ಮಾಡಿ ಮದುವೆ ಆಗಿರೋದೇ ನಿಜ ಅಂತ ಪ್ರಚಾರ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ವಿಜಯಲಕ್ಷ್ಮಿ ದೂರು ಕೊಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾರು ಫೋಟೋ ವೈರಲ್ ಮಾಡಿದ್ರು, ಅದರ ಹಿಂದೆ ಇರೋದು ಯಾರು ಅನ್ನೋದನ್ನ ತಿಳಿದುಕೊಳ್ಳಲು ವಿಜಯಲಕ್ಷ್ಮಿ ದೂರು ಕೊಡೋ ಸಾಧ್ಯತೆ ಇದೆ. ವಿಜಯಲಕ್ಷ್ಮಿ ಜೊತೆಗೆ ದರ್ಶನ್ ಅಭಿಮಾನಿಗಳು ಸಹ ಉರಿದು ಬೀಳ್ತಾ ಇದ್ದಾರೆ. ದರ್ಶನ್ ಜೈಲಿನಲ್ಲಿ ಕಷ್ಟಪಡ್ತಾ ಇರುವಾಗ ಯಾರೋ ಬೇಕಂತಲೇ ಅವರ ಹೆಸರಿಗೆ ಮಸಿ ಬಳಿಯಲು ಈ ರೀತಿ ಮಾಡ್ತಾ ಇದ್ದಾರೆ. ಆ ಫೋಟೋಗಳನ್ನು ಫೇಕ್ ಮಾಡಲಾಗಿದೆ. ಪವಿತ್ರ ಕಡೆಯವರೇ ಬೇಕಂತ ಹಾಗೆ ಮಾಡ್ತಾ ಇದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಜೈಲು ಸೇರಿದ್ದಕ್ಕೆ ಅವರ ಅಭಿಮಾನಿಗಳು ಪವಿತ್ರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಪವಿತ್ರ ದರ್ಶನ್ ಬಾಳಿನಲ್ಲಿ ಬಂದಿದ್ದಕ್ಕೆ ಹೀಗೆಲ್ಲ ಆಯಿತು. ಪವಿತ್ರ ಸಹವಾಸ ಮಾಡದೇ ಇದ್ದಿದ್ರೆ ದರ್ಶನ್ ದಿಲ್ದಾರ್ ಆಗಿ ಸಿನಿಮಾ ಮಾಡಿಕೊಂಡು ಇರ್ತಾ ಇದ್ರು. ಎಲ್ಲ ಪವಿತ್ರಳಿಂದಲೇ ಆಗಿದ್ದು ಅಂತ ಫ್ಯಾನ್ಸ್ ಆಕ್ರೋಶ ವ್ಯಕ್ತಪಡಿಸಿದ್ರು. ಈಗ ಮದುವೆ ಆಗಿದ್ದಾರೆ ಎನ್ನಲಾದ ಫೋಟೋ ವೈರಲ್ ಆಗಿರುವುದಕ್ಕೂ ದರ್ಶನ್ ಫ್ಯಾನ್ಸ್ ಪವಿತ್ರಳನ್ನೇ ದೂರ್ತಾ ಇದ್ದಾರೆ. ಮದುವೆ ಆಗಿದೆ ಅಂತ ಮತ್ತೆ ತೋರಿಸೋ ಪ್ರಯತ್ನ. ತಮ್ಮ ಮೇಲಿನ ಆರೋಪಗಳಿಗೆ ಟಕ್ಕರ್ ಕೊಡೋ ಕೆಲಸ ಮಾಡಿದ್ರ. ದರ್ಶನ್ ಒಬ್ಬ ಸ್ಟಾರ್. ದರ್ಶನ್ ಬಳಿ ಎಲ್ಲವೂ ಇದೆ. ದರ್ಶನ್ ಅಂತವರನ್ನ ಬುಟ್ಟಿಗೆ ಹಾಕಿಕೊಂಡ್ರೆ ಎಲ್ಲವೂ ಸಿಗುತ್ತೆ ಅನ್ನೋ ಕಾರಣಕ್ಕೆ ಪವಿತ್ರ ಗೌಡ ದರ್ಶನ್ರನ್ನ ಬುಟ್ಟಿಗೆ ಹಾಕಿಕೊಂಡಿದ್ದಾರೆ. ದರ್ಶನ್ಗೆ ಮಂಕುಬೂದಿ ಎರಚಿ ಅವರನ್ನ ತನ್ನತ್ತ ಸೆಳೆದುಕೊಂಡಿದ್ದಾಳೆ. ಪವಿತ್ರಾಗೆ ಅದಾಗಲೇ ಮದುವೆಯಾಗಿದ್ರೂ ದರ್ಶನ್ ಹಿಂದೆ ಬಿದ್ದಿದ್ದಾಳೆ. ಮದುವೆಯಾಗಿ ಮಗಳು ಇರೋಳು ಗಂಡನ ಜೊತೆ ಇಲ್ಲದೆ ದರ್ಶನ್ ಹಿಂದೆ ಬಿದ್ದಿದ್ದಾಳೆ. ದರ್ಶನ್ ಅವರದ್ದು ತಪ್ಪಿಲ್ಲ. ಪವಿತ್ರಳಿಂದಲೇ ದರ್ಶನ್ ಹಾಳಾಗಿದ್ದಾರೆ ಅಂತ ಅಭಿಮಾನಿಗಳು ಪವಿತ್ರ ಅವರನ್ನ ಬಾಯಿಗೆ ಬಂದಂತೆ ಬೈದಿದ್ರು. ಈಗ ದರ್ಶನ್ ಜೈಲಿನಲ್ಲಿ ಇರುವುದಕ್ಕೂ ಪವಿತ್ರ ಕಾರಣ.
ಪವಿತ್ರ ಒಬ್ಬಳು ಇಲ್ಲ ಅಂದಿದ್ರೆ ದರ್ಶನ್ ರಾಜನಂತೆ ಇರಬಹುದಿತ್ತು ಅಂತ ಫ್ಯಾನ್ಸ್ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ತಾನು ಮೋಡಿ ಮಾಡಿಲ್ಲ, ದರ್ಶನ್ ಅವರಿಗೆ ಮಂಕು ಬೂದಿ ಎರಚಿಲ್ಲ, ಅವರೇ ನನ್ನ ಬಳಿ ಬಂದಿದ್ರು, ಅವರೇ ನನ್ನನ್ನು ಮದುವೆಯಾಗಿದ್ರು, ನಾನು ಕೆಟ್ಟವಳಲ್ಲ, ದರ್ಶನ್ ಮೇಲೆ ವಿಜಯಲಕ್ಷ್ಮಿಗೆ ಏನು ಹಕ್ಕು ಇದೆಯೋ ನನಗೂ ಆ ಹಕ್ಕು ಇದೆ ಅಂತ ತೋರಿಸಿಕೊಳ್ಳೋದಕ್ಕೆ ಪವಿತ್ರ ಕಡೆಯವರು ಫೋಟೋಗಳನ್ನು ವೈರಲ್ ಮಾಡಿರೋ ಸಾಧ್ಯತೆ ಇದೆ. ಅಷ್ಟೇ ಅಲ್ಲದೆ ಪವಿತ್ರ ದರ್ಶನ್ ಅವರನ್ನೇ ತನ್ನ ಗಂಡ ಅಂತ ತೀರ್ಮಾನಿಸಿದಂತಿದೆ. ಅದಕ್ಕೆ ಈ ಹಿಂದೆ ಪೂಜೆ ಮಾಡಿಸುವಾಗ ಪವಿತ್ರ ತಾಯಿ ಅವರೇ ದರ್ಶನ್ ಹೆಸರನ್ನ ತಮ್ಮ ಕುಟುಂಬದವರ ಜೊತೆಗೆ ಸೇರಿಸಿದ್ರು. ಇದನ್ನೆಲ್ಲ ನೋಡಿದ್ರೆ ಪವಿತ್ರ ಕಡೆಯವರೇ ಈ ಫೋಟೋಗಳನ್ನು ವೈರಲ್ ಮಾಡಿರೋ ಸಾಧ್ಯತೆ ಇದೆಯಂತೆ. ಈಗ ದರ್ಶನ್ ಅಭಿಮಾನಿಗಳು ಸಹ ಅದೇ ರೀತಿ ಆರೋಪ ಮಾಡ್ತಾ ಇದ್ದಾರೆ. ದರ್ಶನ್ ಪವಿತ್ರ ಗೌಡ ಲೈಫ್ ಈ ಮೊದಲಿನ ರೀತಿ ಇಲ್ಲ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಿಂದ ದರ್ಶನ್ ಪವಿತ್ರ ಇಬ್ಬರೂ ಜೈಲು ಸೇರಿದ್ದಾರೆ. ಜೈಲಿನಲ್ಲಿ ದರ್ಶನ್ ಯಾವುದೇ ಸೌಲಭ್ಯಗಳು ಇಲ್ಲದೆ ವಿಲವಿಲ ಒದ್ದಾಡ್ತಾ ಇದ್ದಾರೆ. ಸೌಲಭ್ಯ ಪಡೆದುಕೊಳ್ಳಲು ಹೋರಾಟ ಮಾಡ್ತಾ ಇದ್ದಾರೆ. ಅವರ ಕಷ್ಟದಲ್ಲಿ ಅವರು ಇರುವಾಗ ದರ್ಶನ್ ಪವಿತ್ರ ಮದುವೆ ಆಗಿದ್ದಾರೆ ಅನ್ನೋ ಸಾಕ್ಷಿ ಅಂತ ಕೆಲವರು ಫೋಟೋಗಳನ್ನು ವೈರಲ್ ಮಾಡಿದ್ದಾರೆ. ಶಿಕ್ಷೆ ಪ್ರಕಟ ಆಗೋ ಟೈಮಲ್ಲಿ ಮದುವೆ ಫೋಟೋಗಳು ವೈರಲ್. ದರ್ಶನ್ ಪವಿತ್ರ ಫೋಟೋಗಳ ಹಿಂದೆ ಮಾಸ್ಟರ್ ಪ್ಲಾನ್ ಇದೆಯಾ? ನವೆಂಬರ್ 3ಕ್ಕೆ ದೋಷಾರೋಪ ಸಾಕ್ಷಿಗಳೇ ದಾಸನಿಗೆ ಕಂಟಕ ಆಗುತ್ತಾ? ರೇಣುಕಾಸ್ವಾಮಿ ಕೊಲೆಯ ನಂತರ ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾಗ ಪೊಲೀಸರು ಯಾಕಪ್ಪ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಹೊಡಿಸಿದೆ ಅಂತ ಕೇಳಿದ್ರಂತೆ. ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಮಾಡಿದ್ರೆ ನಿಂಗೆ ಯಾಕೆ ಕೋಪ ಬಂತು, ನಿನಗೆ ಅವರಿಗೆ ಸಂಬಂಧ ಏನು ಅಂತ ಪೊಲೀಸರು ಕೇಳಿದ್ರು. ಆಗ ದರ್ಶನ್ ಪವಿತ್ರ ಗೌಡ ತನ್ನ ಪತ್ನಿ ಅಂತ ಹೇಳಿದ್ರಂತೆ. ಆದರೆ ನಂತರ ಪೊಲೀಸರು ಪವಿತ್ರ ಅವರನ್ನ ದರ್ಶನ್ ಪತ್ನಿ ಅಂತ ಉಲ್ಲೇಖಿಸಿದ್ದಕ್ಕೆ ವಿಜಯಲಕ್ಷ್ಮಿ ಆಕ್ಷೇಪ ವ್ಯಕ್ತಪಡಿಸಿದ್ರು. ಆದರೆ ಈಗ ಶಿಕ್ಷೆ ಪ್ರಮಾಣ ಕಡಿಮೆ ಮಾಡಿಕೊಳ್ಳಲು ಪವಿತ್ರ ಮತ್ತು ದರ್ಶನ್ ತಮ್ಮ ನಡುವಿನ ಸಂಬಂಧವನ್ನ ಒಪ್ಪಿಕೊಳ್ಳಬೇಕಾಗಬಹುದು ಅಂತ ಹೇಳಲಾಗ್ತಾ ಇದೆ. ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿಸಿರೋದು ನಿಜ. ರಾಜರಾಜೇಶ್ವರಿ ನಗರದ ಬಳಿ ಇರೋ ಶೆಡ್ನಲ್ಲಿ ಕೂಡಿ ಹಾಕಿ ಚಿತ್ರಹಿಂಸೆ ಕೊಟ್ಟಿರೋದು ಸಹ ನಿಜ. ಇದೆಲ್ಲವೂ ದರ್ಶನ್ ಅವರ ಮಾರ್ಗದರ್ಶನದಂತೆಯೇ ನಡೆದಿದೆ. ಅದಕ್ಕೆಲ್ಲ ಸಾಕ್ಷಿಗಳು ಸಿಕ್ಕಿವೆ. ಹಾಗಾಗಿ ದರ್ಶನ್ ಆ್ಯಂಡ್ ಗ್ಯಾಂಗ್ ಈ ಪ್ರಕರಣದಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸದ್ಯ ಅವರೆಲ್ಲರೂ ಈ ಪ್ರಕರಣದಲ್ಲಿ ತಮಗೆ ಶಿಕ್ಷೆಯ ಪ್ರಮಾಣ ಕಡಿಮೆಯಾದರೆ ಸಾಕು ಅಂತ ನೋಡ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪೊಲೀಸರು ಹಾಕಿರೋ ಸೆಕ್ಷನ್ಗಳ ಪ್ರಕಾರ ಜೀವಾವಧಿ ಶಿಕ್ಷೆ ಅಥವಾ ಜೀವನ ಪರ್ಯಂತ ಶಿಕ್ಷೆಗೆ ಆಗೋ ಸಾಧ್ಯತೆ ಇದೆ. ಅದರಿಂದ ಬಚಾವ್ ಆಗಲು ಬಲವಾದ ವಾದವನ್ನು ಮಂಡಿಸಬೇಕು. ಹೊಡೆದು ಬೆದರಿಸೋ ಪ್ರಯತ್ನ ಮಾಡಿದ್ವಿ, ಕೊಲೆ ಮಾಡೋ ಉದ್ದೇಶ ಇರಲಿಲ್ಲ ಅಂತ ಹೇಳಬೇಕು. ಅಷ್ಟೇ ಅಲ್ಲದೆ ಪವಿತ್ರ ಗೌಡ ಯಾರು, ಯಾಕಾಗಿ ದರ್ಶನ್ ಅಷ್ಟೊಂದು ಕೋಪ ಮಾಡಿಕೊಂಡಿದ್ರು ಅನ್ನೋದಕ್ಕೆ ಸರಿಯಾದ ಕಾರಣ ಹೇಳಬೇಕಾಗುತ್ತೆ. ಒಂದು ವೇಳೆ ಪವಿತ್ರ ಗೌಡ ಸಹ ದರ್ಶನ್ ಹೆಂಡತಿಗೆ ಅಸಭ್ಯ ಮೆಸೇಜ್ ಮಾಡಿದರೆ ಯಾರಿಗಾದರೂ ಕೋಪ ಬರುತ್ತೆ. ಅದೇ ರೀತಿ ದರ್ಶನ್ ಸಹ ಕೋಪದಲ್ಲಿ ವರ್ತನೆ ಮಾಡಿದ್ದಾರೆ, ಹೆದರಿಸಲು ನೋಡಿದ್ದಾರೆ ಅಂತ ಹೇಳಿದರೆ ಶಿಕ್ಷೆಯ ಪ್ರಮಾಣ ಕಡಿಮೆ ಆಗೋ ಸಾಧ್ಯತೆ ಇದೆ. ಅದೇ ಕಾರಣದಿಂದ ಈಗ ದರ್ಶನ್ ಮತ್ತು ಪವಿತ್ರಾಗೆ ಮದುವೆ ಆಗಿದೆ. ಇಬ್ಬರು ಗಂಡ ಹೆಂಡತಿ ಅಂತ ತೋರಿಸೋ ಪ್ರಯತ್ನ ಮಾಡಿರಬಹುದು ಅಂತಲೂ ಕೆಲವರು ಹೇಳ್ತಾ ಇದ್ದಾರೆ.
ಸದ್ಯ ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪೊಲೀಸರು ದೋಷಾರೋಪ ಪಟ್ಟಿ ಸಲ್ಲಿಕೆ ಮಾಡಲು ಸಿದ್ಧರಾಗಿದ್ದಾರೆ. ಅದರ ಬಗ್ಗೆಯೇ ಸಿಸಿಎಚ್ 64ನೇ ಕೋರ್ಟ್ನಲ್ಲಿ ವಿಚಾರಣೆ ನಡೆದಿದ್ದು, ದರ್ಶನ್, ಪವಿತ್ರ ಸೇರಿದಂತೆ ರೇಣುಕಸ್ವಾಮಿ ಕೊಲೆ ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಹಾಜರಾಗಿದ್ದರು. ಈ ವೇಳೆ ದರ್ಶನ್ ಪರ ವಕೀಲರು ವಾದ ಮಾಡಿ ಚಾರ್ಜ್ ಫ್ರೇಮ್ ಮಾಡಬೇಕಾದ್ರೆ ಎಲ್ಲ ಆರೋಪಿಗಳು ಕಡ್ಡಾಯವಾಗಿ ಹಾಜರು ಇರಬೇಕು. ನವೆಂಬರ್ 3 ಅಥವಾ 4ನೇ ತಾರೀಕು ಚಾರ್ಜ್ ಫ್ರೇಮ್ ಮಾಡಲಿ ಅಂತ ಹೇಳಿದರು. ಅದರಂತೆ ಕೋರ್ಟ್ ನವೆಂಬರ್ 3ಕ್ಕೆ ವಿಚಾರಣೆಯನ್ನು ಮುಂದೂಡಿದೆ. ನವೆಂಬರ್ 3ರಂದೇ ಚಾರ್ಜ್ ಫ್ರೇಮ್ ಮಾಡಿ ಅಂದೇ ಟ್ರಯಲ್ಗೆ ಡೇಟ್ ನಿಗದಿ ಮಾಡಲು ತೀರ್ಮಾನಿಸಲಾಗಿದೆಯಂತೆ. ಇದೇ ವೇಳೆ ಆರೋಪಿಗಳಿಗೆ ಕೋರ್ಟ್ ಗುಡ್ ನ್ಯೂಸ್ ಒಂದನ್ನು ಕೊಟ್ಟಿದೆ. ಶನಿವಾರ ಆರೋಪಿಗಳು ತಮ್ಮ ಕುಟುಂಬಸ್ಥರನ್ನ ಭೇಟಿಯಾಗಲು ಅವಕಾಶ ಮಾಡಿಕೊಡಬೇಕು ಅಂತ ಜೈಲು ಅಧಿಕಾರಿಗಳಿಗೆ ಸೂಚಿಸಿದೆ. ಈ ಹಿಂದೆ ದರ್ಶನ್ ತಮ್ಮ ಮನೆಯವರನ್ನ ಭೇಟಿಯಾಗಲು ಅವಕಾಶ ಕೊಡ್ತಾ ಇಲ್ಲ, ಫೋನ್ನಲ್ಲಿ ಮಾತನಾಡಲು ಬಿಡ್ತಾ ಇಲ್ಲ ಅಂತ ಆರೋಪಗಳನ್ನು ಮಾಡಿದ್ರು. ಈಗ ನವೆಂಬರ್ 3ಕ್ಕೆ ವಿಚಾರಣೆ ನಡೆಯಲಿದ್ದು, ಅದಕ್ಕೂ ಮುನ್ನ ಆರೋಪಿಗಳು ತಮ್ಮ ಕುಟುಂಬಸ್ಥರನ್ನ ಭೇಟಿಯಾಗಲು ಕೋರ್ಟ್ ಅನುಮತಿಸಿದೆ. ಅಕ್ಟೋಬರ್ 31ರಂದು ವಿನಿಶ್ ಬರ್ತ್ಡೇ ಸಹ ಇತ್ತು. ಹಾಗಾಗಿ ಶನಿವಾರ ದರ್ಶನ್ ತಮ್ಮ ಪುತ್ರನನ್ನ ದರ್ಶನ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ನವೆಂಬರ್ 3ಕ್ಕೆ ಚಾರ್ಜ್ ಫ್ರೇಮ್ ಮಾಡಿದರೆ ಅಂದೇ ಟ್ರಯಲ್ಗೆ ದಿನಾಂಕ ನಿಗದಿಯಾಗೋ ಸಾಧ್ಯತೆ ಇದೆ. ಅನಂತರ ಕೆಲವು ದಿನಗಳು ದೋಷಾರೋಪ ಪಟ್ಟಿಯ ಮೇಲೆ ಟ್ರಯಲ್ ನಡೆಯಲಿದ್ದು, ಆರೋಪಿಗಳಿಗೆ ಶಿಕ್ಷೆ ಪ್ರಕಟ ಆಗುವ ಸಾಧ್ಯತೆ ಇದೆ. ಸದ್ಯ ದರ್ಶನ್ ಮತ್ತು ಆರೋಪಿಗಳು ರೇಣುಕಸ್ವಾಮಿಯನ್ನ ಕಿಡ್ನ್ಯಾಪ್ ಮಾಡಿ ಹಲ್ಲೆ ಮಾಡಿರುವುದು, ಶವವನ್ನ ಬಿಸಾಡಿರುವುದು ಸಾಬೀತಾಗಿರೋ ಕಾರಣ ಅವರಿಗೆ ಕಠಿಣ ಶಿಕ್ಷೆ ಆಗೋ ಸಾಧ್ಯತೆ ಇದೆ. ಅದಕ್ಕೆ ಶಿಕ್ಷೆಯನ್ನ ಕಡಿಮೆ ಮಾಡಿಸಲು ಏನು ಮಾಡಬೇಕು ಅಂತ ದರ್ಶನ್ ಆ್ಯಂಡ್ ಗ್ಯಾಂಗ್ ರಾತ್ರಿ ಹಗಲು ನಿದ್ದೆ ಮಾಡದೆ ಯೋಚನೆ ಮಾಡ್ತಾ ಇದೆಯಂತೆ. ಇದರ ನಡುವೆಯೇ ದರ್ಶನ್, ಪವಿತ್ರ ಮದುವೆಯಾಗಿದ್ದಾರೆ ಅನ್ನೋ ರೀತಿಯ ಫೋಟೋಗಳು ಆಚೆ ಬಂದಿವೆ. ಕೋರ್ಟಿನಲ್ಲಿ ವಿಚಾರಣೆ ಆಗ್ತಾ ಇದ್ದ ಸಮಯದಲ್ಲೇ ಈ ಫೋಟೋಗಳು ವೈರಲ್ ಆಗಿದ್ವು. ಈ ಫೋಟೋಗಳು ಯಾರು ವೈರಲ್ ಮಾಡಿದ್ರು, ಯಾಕಾಗಿ ವೈರಲ್ ಮಾಡಿದ್ರು ಅನ್ನೋದು ಗೊತ್ತಾಗಿಲ್ಲ. ಕೆಲವರು ಈ ಫೋಟೋಗಳನ್ನು AI ಜನರೇಟೆಡ್ ಅಂತಲೂ ಹೇಳ್ತಾ ಇದ್ದಾರೆ. ಇತ್ತೀಚೆಗೆ AI ಮೂಲಕ ನೈಜವಾಗಿ ಕಾಣುವಂತಹ ಫೋಟೋಗಳನ್ನು ಮಾಡಲು ಸಾಧ್ಯ ಆಗ್ತಾ ಇದ್ದು, ಅದೇ ರೀತಿ ದರ್ಶನ್ ಹೆಸರು ಹಾಳು ಮಾಡಲು ಕಿಡಿಗೇಡಿಗಳು AI ಸಹಾಯದಿಂದ ಈ ರೀತಿ ಮಾಡಿರಬಹುದು ಅನ್ನೋ ಅನುಮಾನ ಇದೆ. ಆದರೆ ಆ ಫೋಟೋಗಳು ರಿಯಲ್ ರೀತಿಯೇ ಕಾಣ್ತಾ ಇದ್ದು, ಈ ಹಿಂದೆಯೂ ದರ್ಶನ್ ಮತ್ತು ಪವಿತ್ರ ಜೊತೆಗಿದ್ದ ಫೋಟೋಗಳು ಆಚೆ ಬಂದಿದ್ದರಿಂದ ಇದು ಸಹ ರಿಯಲ್ ಫೋಟೋಗಳೇ ಅಂತ ಹೇಳಲಾಗ್ತಾ ಇದೆ. ಆದರೆ ಈ ಟೈಮಲ್ಲಿ ಅದನ್ನು ಆಚೆ ಬಿಟ್ಟಿದ್ದು ಯಾರು ಅನ್ನೋದು ದೊಡ್ಡ ಪ್ರಶ್ನೆಯಾಗಿ ಉಳಿದುಕೊಂಡಿದೆ. ಮಾಡಿ ಶಿಕ್ಷೆಯ ಪ್ರಮಾಣ ಕಡಿಮೆ ಮಾಡಿಸ್ಕೊಳ್ಬೇಕು, ದೊಡ್ಡ ಶಿಕ್ಷೆಯಿಂದ ಬಚಾವ್ ಆಗಬೇಕು ಅಂತ ದರ್ಶನ್, ಪವಿತ್ರ ಪರದಾಡ್ತಾ ಇದ್ದು, ಅದೇ ನಿಟ್ಟಿನಲ್ಲಿ ಫೋಟೋಗಳನ್ನ ವೈರಲ್ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ. ಮತ್ತೊಂದು ಕಡೆ ದರ್ಶನ್ ಹೆಸರು ಕೆಡಿಸಲು ಕಿಡಿಗೇಡಿಗಳು ಈ ರೀತಿ ಮಾಡಿರಬಹುದು ಅನ್ನೋ ಆರೋಪವೂ ಇದೆ. ಆದ್ರೆ ಇದರಲ್ಲಿ ಸತ್ಯ ಯಾವುದು, ಸುಳ್ಳು ಯಾವುದು ಅನ್ನೋದು ಸದ್ಯಕ್ಕೆ ಸಸ್ಪೆನ್ಸ್ ಆಗಿಯೇ ಉಳಿದಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ News 18, ಜಾಲ ನಮ್ಮದು, ಬಲ ನಿಮ್ಮದು.